ಆಗ್ರಾ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲತಾ ಮಂಜುನಾಥ್ ರವರು ಇಂದು ಕಚೇರಿಯ ಪೂಜೆ ಸಲ್ಲಿಸಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಎಸ್.ಟಿ. ಸೋಮಶೇಖರ್ ಅವರು ಪಕ್ಷದ ಕಾರ್ಯಕರ್ತರು ಹಾಗೂ ಉಪಾಧ್ಯಕ್ಷರು ಆಗಮಿಸಿ ಶುಭ ಕೋರಿದರು. ಮಾಧ್ಯಮದ ಮುಂದೆ ಲತಾ ಮಂಜುನಾಥ್ ರವರು ಮುಂಬರುವ ದಿನಗಳಲ್ಲಿ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಕೆಲಸಗಳನ್ನು ಎಲ್ಲರ ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗುವೆನೆಂದು ತಿಳಿಸಿದರು. ನನ್ನ ಹೆಸರು ಲತಾ ಮಂಜುನಾಥ್ ಅಂತ. ಇದೇ ಆಗ್ರಾ ಗ್ರಾಮ ಪಂಚಾಯಿತಿಗೆ ಸೇರಿದ ಒಡೆರಹಳ್ಳಿಯಲ್ಲಿ ಒಡೆರಹಳ್ಳಿಯ ಸೊಸೆಯಾಗಿ ಆಗ್ರಾ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾಗಿದೆ. ನಮ್ಮದು ಈ ಎಲೆಕ್ಷನ್ ನಡೆದಿರೋದು ಪಕ್ಷಾತೀತವಾಗಿ ನಡೆದಿರೋ ಎಲೆಕ್ಷನ್. ಇದು ಸನ್ಮಾನ್ಯ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಅಣ್ಣನವರ ಆಶೀರ್ವಾದದೊಂದಿಗೆ ಮತ್ತು ಎಲ್ಲ ಪಕ್ಷದ ಎಲ್ಲ ಹಿರಿಯರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಪಕ್ಷಾತೀತವಾಗಿ. ಇದು ಯಾವುದೇ ರಾಜಕೀಯ ಪಕ್ಷದಿಂದ ಆಯ್ಕೆಯಾದ ಪಂಚಾಯಿತಿ ಎಲೆಕ್ಷನ್ ಅಲ್ಲ, ಪಕ್ಷಾತೀತವಾಗಿ ಮಾಡಿರೋ ಎಲೆಕ್ಷನ್. ಇದು ನಮಗೆ ಸಪೋರ್ಟ್ ಮಾಡಿದೆ ಎಲ್ಲ ಕಿರಿಯರಿಗೂ ನಾನು ಭಕ್ತಿಪೂರ್ವಕ ನಮನಗಳನ್ನ ತಿಳಿಸ್ತೀನಿ. ಇನ್ನು ಕೆಲಸಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ತಾನೇ ನಾವು ಅಧಿಕಾರ ಸ್ವೀಕಾರ ಮಾಡಿರೋದ್ರಿಂದ ತುಂಬ ಜನ ನಮಗೆ ತುಂಬ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹಿರಿಯರ ಸಲಹೆಗಳನ್ನ ಮಾರ್ಗದರ್ಶನಗಳನ್ನ ತಗೊಂಡು ನಮ್ಮ ಶಾಸಕರಾದ ಎಸ್.ಟಿ. ಸೋಮಣ್ಣನವರ ಆಶೀರ್ವಾದದೊಂದಿಗೆ ಅವರು ತುಂಬ ಅನುದಾನಗಳನ್ನ ಕೊಡ್ತಾರೆ. ಅವರು ಕೆಲಸ ಮಾಡಿಸೋದಕ್ಕೆ ರೆಡಿ ಇದ್ದಾರೆ. ಕೆಲಸ ಮಾಡಬೇಕು ಅವರಿಗೆ ಅಷ್ಟೇ. ಅವರ ಆಶೀರ್ವಾದದೊಂದಿಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲನೂ ಮುಖ್ಯ ಆದ್ಯತೆ ಕೊಡಲೇಬೇಕು ಮ್ಯಾಮ್. ಆರೋಗ್ಯದ ಬಗ್ಗೆ ಕೊಡಬೇಕು ನಾವು ಮುಖ್ಯವಾಗಿ. ಮತ್ತು ನೀರಿಂದು ಎಲ್ಲ ಇದೇ ಅಧ್ಯಕ್ಷರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಮಾರ್ಗದರ್ಶನಗಳು ತಗೊಂಡು ಇದೇ ಬೇಕು ಅಂತ ಏನಿಲ್ಲ, ಅಭಿವೃದ್ಧಿ ಕಾರ್ಯಗಳು ಏನೇನಿದೆಯೋ ಎಲ್ಲವನ್ನೂ ನಾವು ಗಣನೆಗೆ ತಗೊಂಡು ಕೆಲಸ ಮಾಡಬೇಕು ಅಂತ ಇದ್ದೀವಿ. ಅವ್ರದ್ದು ತುಂಬ ಇವತ್ತು ನಾನು ಈ ಚೇರಲ್ಲಿ ಕೂತಿದ್ದೀನಿ ಅಂದರೆ ಅವರ ಆಶೀರ್ವಾದದಿಂದ ಮಾತ್ರ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಣ್ಣನವರಿಗೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ, ನಿಮ್ಮ ಮಾರ್ಗದರ್ಶನ ಹೀಗೆ ಇರಲಿ. ನಾವು ಅದನ್ನು ಮರೆಯೋದಿಲ್ಲ, ಚಿರಋಣಿಗಳು ಅಂತ ಹೇಳ್ತೀವಿ.